ಇನ್ನು ಸರ್ಜಾಪುರದ ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೆದಿದೆ ಅನ್ನುವಂತ ಒಂದು ಗಂಭೀರ ಆರೋಪಗಳು ಕೇಳಿ ಬರ್ತಿದೆ. ಈ ಸ್ಪಾರ್ಕ್ ಮತ್ತು ಎಐಎಸ್ಎ ಸಂಘಟನೆಗಳು ಸೈನಿಕರಿಗೆ ಅವಮಾನವನ್ನು ಮಾಡಿಬಿಟ್ಟಿವೆ. ಜೊತೆಯಲ್ಲಿ ಕಾಶ್ಮೀರ ಪ್ರತ್ಯೇಕತೆಯ ವಿಚಾರವನ್ನ ಬೆಂಬಲಿಸುವಂತ ಕಾರ್ಯಕ್ರಮವನ್ನ ಇವರು ಆಯೋಜನೆ ಮಾಡಿದ್ರು ಅನ್ನುವಂತ ಆರೋಪ. ಹಾಗೆ ಈಗ ಪ್ರತಿಭಟನೆಯನ್ನ ಎಬಿವಿಪಿ ಮಾಡ್ತು. ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಮಾನ್ಯತೆಗಳನ್ನ ರದ್ದುಗೊಳಿಸಬೇಕು ಅನ್ನೋದಾಗಿಯೂ ಕೂಡ ಅವರು ಆಗ್ರಹವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಬಿವಿಪಿ ಜೊತೆಲಿ ಅನೇಕ ರಾಜಕೀಯ ನಾಯಕರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ನಿನ್ನೆ ದಿನ ಇಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ ಸ್ಪಾರ್ಕ್ ಅನ್ನುವ ಒಂದು ವಿದ್ಯಾರ್ಥಿ ಸಂಘಟನೆ ಅನ್ನುವ ಹೆಸರಿನಲ್ಲಿ ಒಂದು ಕಾಶ್ಮೀರದ ಒಂದು ಭಾರತದ ಭೂಭಾಗ ಅಲ್ಲ, ಅದು ಅಲ್ಲಿ ಭಾರತದ ಜನತೆಗಳು ಹೋಗಿ ಒಂದು ದೌರ್ಜನ್ಯ ಎಸಗ್ತಾ ಇದ್ದಾರೆ. ಮತ್ತೆ ನಮ್ಮ ಸೈನಿಕರು ಅತ್ಯಾಚಾರಿಗಳು ಅಂತ ಹೇಳಿ ಕರೆದು ಅವರನ್ನ 35 ವರ್ಷದ ಹಿಂದೆ ಒಂದು ಜಿಲ್ಲೆಯ ಎಲ್ಲ ಹೆಣ್ಣು ಮಕ್ಕಳನ್ನ ಅವರು ಅತ್ಯಾಚಾರ ಮಾಡಿದ್ರು ಅಂತ ಹೇಳಿ ಅದರ ಬಗ್ಗೆ ಒಂದಷ್ಟು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಳಗಡೆ. ಅದನ್ನ ವಿರೋಧಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ರು. ಮತ್ತೆ ಯೂನಿವರ್ಸಿಟಿಯ ಒಳಭಾಗದಲ್ಲಿ ಹೋಗಿ ಆ ಏನು ಕಾರ್ಯಕ್ರಮ ನಡೆಯುವ ಸ್ಥಳ ಇತ್ತು ಅಲ್ಲಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನ ಮುಂದಿಟ್ಟುಕೊಂಡು ಅಲ್ಲಿಯ ಒಂದಷ್ಟು ಎಡಪಂಥೀಯ ವಿಚಾರಧಾರೆಯವರು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು. ನಮ್ಮ ಕಾರ್ಯಕರ್ತರು ಅಸ್ವಸ್ಥ ಆಗೋ ರೀತಿಯಾಗಿ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸ್ ಕೂಡ ಬಂದಂತ ಸಂದರ್ಭದಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಆಗಿ ನಮ್ಮನ್ನೇ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು. ನಂತರದಲ್ಲಿ FIR ಅನ್ನ ಮಾಡಿ ಈಗ ಸುಮಾರು ಮಧ್ಯರಾತ್ರಿ 3:40 ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ 21 ಕಾರ್ಯಕರ್ತರು ಇದ್ವಿ, ನಾವು ಅವರನ್ನ ಬಿಡುಗಡೆ ಮಾಡುವಂತದ್ದನ್ನ ಮಾಡಿದ್ದಾರೆ. ನಾವು ಯಾರು ಕಾನೂನನ್ನು ಕೈಗೆ ತಗೋತಾರೆ, ಅವರು ಎಬಿವಿಪಿ ಇರ್ಬೋದು, ಬೇರೆ ಯಾರೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಯ ವಿರುದ್ಧ ಕಠಿಣವಾದಂಥ ಕ್ರಮಗಳು ವಿನಾಕಾರಣ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದನ್ನು ಸಹಿಸಲ್ಲ ನಮ್ಮ ಸರ್ಕಾರ. ಬರ್ಡನ್ ಆದರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ DCM ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡಿದಂತ ಎಬಿವಿಪಿ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಲಾಗ್ತಿದೆ. ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವ್ರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರ್ಬೇಕಾ ಪೊಲೀಸು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂತೀವಿ. ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಯಾವುದೇ ಸರ್ಕಾರಗಳು ಅವಕಾಶ ಕೊಡಬಾರದು. ಆ ಸರ್ಕಾರದ ಜವಾಬ್ದಾರಿನೂ ಕೂಡ ಹೌದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದ್ರು ಕೂಡ ದೇಶದ್ರೋಹದ ಕೆಲಸನೇ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆ ಕೆಲಸವನ್ನ ಮಾಡಿದ್ರು ಅದು ಕೂಡ ದೇಶದ್ರೋಹದ ಕೆಲಸನೇ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಯುವಕರು ಅಲ್ಲೇನು ಕೆಲವು ವಿಚಾರಗಳು ಅವ್ರಿಗೆ ಮಾಹಿತಿ ಸಿಕ್ಕ ನಂತರವೇ ಅಲ್ಲಿ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ತಪ್ಪಾಗಾದ್ರೆ ಗಂಭೀರ ಆರೋಪ, ದೇಶ ವಿರೋಧಿ ಚಟುವಟಿಕೆ ಅಂತ. ಆ ಆರೋಪ ಏನಾಯ್ತು ಅನ್ನೋದ್ರ ಬಗ್ಗೆ ಕೇಳಿಸ್ಕೊಳ್ಳುವಂತ ಪೇಷನ್ಸ್ ಇಲ್ಲ ಎಬಿವಿಪಿ. ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ. ಏನು ಈ ಸ್ಪಾರ್ಕು ಮತ್ತು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಏನಿದೆ, ಇವರು JNU ಅದೇನಿದೆ ಕನ್ನಯ್ಯ ಆ್ಯಂಡ್ ಟೀಮ್ ಅವತ್ತು ಮಾಡ್ತಲ್ಲ, ಆ ರೀತಿ 2016ರಲ್ಲಿ ಆಗಿತ್ತಲ್ಲ, ಆ ರೀತಿ ಘಟನೆ ಆದ್ರೂ ಕೂಡ ಕರ್ನಾಟಕ ರಾಜ್ಯ ಇವತ್ತು ತಿರುಗಿ ನೋಡೋ ರೀತಿ ಇಲ್ಲ. ಹೌದು, ಸರ್ಕಾರಕ್ಕೆ ಘಟನೆ ನಡೆದಾದ ನಂತರದ ಘಟನೆ ಕಾಣಿಸ್ತಾ ಇದೆ ಹೊರತು ಒಳಗಡೆ ಏನು ಘಟನೆ ಆಯಿತು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಬ್ಬನು ತಯಾರಿಲ್ಲ. CM ಆದಿಯಾಗಿ, ಗೃಹ ಮಂತ್ರಿಗಳಾದಿಯಾಗಿ ಕಾನೂನು ಕೈಗೆತ್ಕೊಂಡ್ರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕಾನೂನು ಕೈಗೆತ್ಕೊಂಡಿದ್ರೆ ಅದು ಬೇರೆ ರೀತಿಯಾಗಿರೋದು. ಎಬಿವಿಪಿಗೆ ಇನ್ನೂ ದೊಡ್ಡ ಶಕ್ತಿ ಇತ್ತು. ಹೌದು, ಅವ್ರು ಕಾನೂನನ್ನ ಕೈಗೆತ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಹೌದು, ಅಲ್ಲಿ ತಿಳಿಯಪಡಿಸೋದಕ್ಕೆ ಹೋಗಿದ್ದಾರೆ. ಆಮೇಲೆ ಇದು ದೇಶದ ಬಹಳ ದೊಡ್ಡ ವಿಚಾರ ಅಲ್ಲಿ ಚರ್ಚೆ ಆಗಿರುವಂಥದ್ದು. ಹೌದು, ಕಾಶ್ಮೀರ ಪ್ರತ್ಯೇಕತೆ ಸಂಬಂಧಪಟ್ಟಂತೆ ಅದನ್ನ ಬೆಂಬಲಿಸಿ ಮಾಡ್ತಾ ಇದ್ದಂಥ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಆ ನಿಟ್ಟಲ್ಲೇ ಕಾರ್ಯಕ್ರಮದ ಆಯೋಜನೆ ಆಗಿತ್ತಾ, ಅಥವಾ ಆ ಕಾರ್ಯಕ್ರಮದೊಳಗಡೆ ಕಾಶ್ಮೀರ ಬೆಂಬಲಿಸಿ, ಕಾಶ್ಮೀರ ಪ್ರತ್ಯೇಕತೆ ಬೆಂಬಲಿಸಿ ಮಾತಾಡಿದ್ರು ಅಂತೆ. ಹೌದು, ಜೊತೆಗೆ ಸೈನಿಕರು 91 ಆಗಿರುವಂಥ
ಪ್ರಕರಣವನ್ನು ಎತ್ತಿ ತಂದು 35 ಜನರ ಮೇಲ್ಗಡೆ ಅತ್ಯಾಚಾರ ಆಗಿತ್ತು ಅಂತ ಏನು ಹೇಳ್ತಾರೆ ಇವರು, ಹೌದು. ಅದನ್ನು 91ರ ಆ ಘಟನೆಯನ್ನು ಆಧರಿಸಿ ಭಾರತದ ಸೈನಿಕರನ್ನ ಅಪಮಾನಿಸುವಂಥ ಕಾರ್ಯ ಮಾಡಿದ್ರು. ಹೌದು. ಇದು ಯಾರಿಗೂ ಕಾಣಿಸಿಲ್ಲ ಇವರಿಗೆ. ಅದು ಹೌದಾ ಅಲ್ವಾ ಅಂತ ಪರೀಕ್ಷೆ ಮಾಡೋಣ, ಕೇಳೋಣ, ಆ ವ್ಯವಧಾನವೂ ಇಲ್ಲ. ಸಮಗ್ರ ಅದಾದ ನಂತರದಲ್ಲಿ ನಡೆದಿರೋದು ಮಾತ್ರ ಇವ್ರಿಗೆ ಕಾಣಿಸಿದೆ. ಯಾಕಂದ್ರೆ ABVP ಹಿಂದುತ್ವದ ಶಾಲಾ ಕೊಂಡೋಗಿರ್ತಾರೆ, ಹಾಗಾಗಿ ಇವರಿಗೆ ಅದು ಕೆಂಗಣ್ಣಿ ಗುರಿಯಾಗಿದೆ. ಹೌದು. ಆ ಪೋಸ್ಟರ್ಗಳು ಕೂಡ ಅದೇ ಅದರಂತೆ ಇದೆ. ಇವತ್ತು ಏನು ಈ JNU ರೀತಿಯಲ್ಲಿ ಇವರು ಹುಡುಗರು ವರ್ತನೆ ಮಾಡ್ತಾ ಇದ್ದಾರೆ, ಆ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯವನ್ನು ಮಾನ್ಯತೆಗೆ ರದ್ದು ಮಾಡಿ ಅಂತ ಹೇಳಿ ಕೇಂದ್ರ ಗೃಹ ಮಂತ್ರಿಗೆ ಏನು ಕೊಟ್ಟಿದ್ದಾರಲ್ಲ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಹೌದು. ಮುಸಲ್ಮಾನ್ ಮುಖಂಡಗೆ ಸಂಬಂಧಪಟ್ಟಂತ ಅಜಿಂ ಪ್ರೇಮ್ಜಿ ಏನಿದ್ದಾರೆ, ಇವತ್ತು 500 ಪ್ರಭಾವಿ ಮುಸಲ್ಮಾನ್ ಮುಖಂಡರಲ್ಲಿ ಒಬ್ಬರವರು. ಹೌದು. ಅಂತ ಒಬ್ಬ ಮುಖಂಡನ ಮುಂದಾಳತ್ವದಲ್ಲಿ ನಡೀತಾ ಇರುವಂಥ ಆ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಏನಿದೆ, ಅದರ ಒಳಗಡೆ ಈ ರೀತಿ ದೇಶದ ವಿರೋಧಿ ಚಟುವಟಿಕೆಗಳು ನಡೆದಾಗ ಮೊದಲು ಅವ್ರು ಎಚ್ಚೆತ್ಕೋಬೇಕು. ಹೌದು. ಯಾವುದೇ ಭಯೋತ್ಪಾದಕ ಚಟುವಟಿಕೆ ತಗೊಳ್ಳಿ, 99% ಇವ್ರದೇ ಹೆಸರು ಬರುತ್ತೆ. ಅಲ್ಫಲಾ ಯೂನಿವರ್ಸಿಟಿ ನೋಡ್ಬೋದು ನಾವು, ಏನಾಯ್ತು ಕೆಂಪುಕೋಟೆ ಬ್ಲಾಸ್ಟಿಕ್ ಸಂಬಂಧಪಟ್ಟ ಮುಸಲ್ಮಾನ್ ಯೂನಿವರ್ಸಿಟಿ, ಮುಸಲ್ಮಾನ್ ಬಂಧುಗಳು ಎಲ್ಲ ಇವರೇ ಬಂದು ನಿಂತ್ಕೋತಾರೆ. ನಿಜಕ್ಕೂ ಈ ಮಸೀದಿಗಳಲ್ಲಿ ಅಥವಾ ಇವರ ಗುರುಗಳು ಹೇಳಬೇಕಾಗಿದ್ದೇನು ಅಂತಂದರೆ, ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಹೆಸರು ಬರದೇ ಇರುವಂಥ ಕೆಟ್ಟ ಕಾರ್ಯ ಕೈಗೊಳ್ಳಬೇಡಿ ಅನ್ನುವಂಥ ಸಂದೇಶವನ್ನೇ ಇವರು ಮೊದಲು ಕೊಡಬೇಕಾಗಿದೆ. ಹೌದು. ಪ್ರತಿಶತ ಹೆಚ್ಚಲ್ಲೇ ಇವರು ಇರ್ತಾರೆ, ತುಂಬ 0.% ಬೇರೆಯವ್ರ ಹೆಸರುಗಳು ಕೇಳಬರುವಂಥದ್ದು. ಆ ನಿಟ್ಟಲ್ಲಿ ಇವ್ರುಗಳು ಕೆಲಸ ಮಾಡಬೇಕು, ಈ ಬಂಧುಗಳು ಕೆಲಸ ಮಾಡಬೇಕಾದ ಆ ನಿಟ್ಟಲ್ಲಿ. ಇಂಥ ಕಳಂಕ ಬರಬಾರ್ದು ಈ ಧರ್ಮದ ಮೇಲೆ ಅಂತ. ನೋಡಿ, ಎಲ್ಲೇ ಹೋದ್ರೂ ನಿಮ್ಗೆ ಅವರೇ ಹೆಸರುಗಳು ಬಂದ್ಬಿಡ್ತವೆ. ಎಡಪಂಥೀಯವಾದಿಗಳು ನೀವು ಮಾಡೋದೆಲ್ಲ ದೇಶ ವಿರೋಧಿ ಚಟುವಟಿಕೆಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ನೀವೇ ಬಂದಿದ್ದೀರಿ. ಹೌದು. ಇದು ಏನಿತ್ತು, ಕಾಶ್ಮೀರ ಪ್ರತ್ಯೇಕತೆ ಬೆಂಬಲಿಸುವಂಥದ್ದು ಏನಿತ್ತು ನಿಮಗೆ? ಸೈನಿಕರನ್ನ ಅಪಮಾನಿಸುವ ಕಾರ್ಯ ಯಾಕೆ ಮಾಡ್ತೀರಿ? ಅದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಆ ವಿಶ್ವವಿದ್ಯಾಲಯ ಏನು ಬಾಯಿ ಮುಚ್ಚಿ ಕೂತಿದೆ, ಅದನ್ನು ಪ್ರಶ್ನೆ ಮಾಡಿದ್ರೆ ಕಾನೂನು ಕೈಗೆತ್ಕೊಂಡಂಗೆ ಆಯ್ತಲ್ಲ. ಇವತ್ತು ಎಂಥ ದುಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದರೆ ಪ್ರಶ್ನೆ ಮಾಡುವಂತಿಲ್ಲ. ದೇಶ ವಿರೋಧಿ ಚಟುವಟಿಕೆ ನಡೆದ್ರೂ ಪ್ರಶ್ನೆ ಮಾಡುವಂತಿಲ್ಲ. ಸಂಜೆ 6 ಗಂಟೆಗೆ ನಡೆದದ್ದು ರಾತ್ರಿ 1 ಗಂಟೆವರೆಗೂ ನಾಟಕ ನಡೀತಿತ್ತಂತೆ. ಜಿಗಣಿ ಪೊಲೀಸ್ ಠಾಣೆಯಲ್ಲಿ ವಿಷಯ ತರಿಸ್ಕೊಂಡ್ವಿ. ಹೌದು. ಜಿಗಣಿ ಪೊಲೀಸ್ ಠಾಣೆಯಲ್ಲಿ SP ಅವ್ರು ಬಂದ್ರಂತೆ, ACP DCPಗಳು ಎಲ್ಲರೂ ಬರಬೇಕು, ಠಾಣೆಯಲ್ಲಿ ಮಾತುಕತೆ ನಡಿಬೇಕು. ಎಂತೆಂಥ ಚಾತುರ್ಯ ಆದಾಗೆಲ್ಲ ಬಿಟ್ಟು ಕಳಿಸಿದ್ದಾರೆ. ಹೌದು. ಅಲ್ಲಿ ಒಳಗಡೆ ಏನು ನಡೀತು ಅನ್ನೋದ್ರ ವಿಚಾರಣೆ ಇನ್ನೂ ಅವರು ಟಚ್ ಕೂಡ ಮಾಡಲಿಕ್ಕಿಲ್ಲ ಅನ್ಸುತ್ತೆ. ಆಯೋಜಕರ ಮೇಲೆ ಒಂದಿಷ್ಟು ಬಹಳ ದೊಡ್ಡ ಸಂಸ್ಥೆ. ಹೌದು. ಕಾಂಗ್ರೆಸ್ ಸರ್ಕಾರಿಗೆ ಬೇಕಾಗಿರುವ ಸಮುದಾಯ, ಹೌದು, ಸದ್ಯಕ್ಕೆ ಅವ್ರಿಗೆ ಬೇಕಾಗಿರುವ ಸಮುದಾಯ ಎಲ್ಲಿ ಏನು ಮಾಡಿಬಿಡ್ತಾರೆ ಅನ್ನೋ ಮುಟ್ಟಿದ್ರೆ ಅನ್ನುವಂಥ ಭಯದಲ್ಲಿ ಇವತ್ತು ಪೊಲೀಸ್ ವ್ಯವಸ್ಥೆ ಇದ್ದಂಗಿದೆ. ಇವರೆಲ್ಲ ಲೆಕ್ಕಾಚಾರ ನೋಡಿದ್ರೆ ಯಾರೊಬ್ಬರು ಇವತ್ತು ದೇಶ ವಿರೋಧಿ ಚಟುವಟಿಕೆ ಆಗಲಿ, ನಿಮ್ಮ ಕಣ್ಣು ಮುಂದೆ ಏನೇ ನಡೀಲಿ, ನೀವು ಪ್ರತಿಭಟನೆಗೂ ನಿಮ್ಮ ಮೂಲ ಹಕ್ಕೇನಿದೆ ಅದನ್ನು ಬದಿಗೊತ್ತಿ ನಿಂತ್ಕೊಂಡು ಇವ್ರ ಜೊತೆ ನಿಂತ್ಕೊಂಡ್ಬಿಡ್ಬೇಕಷ್ಟೇ. ಈಗ ಯಾರು ಏನು ಬೇಕಾದ್ರೂ ಅಂದ್ಕೊಂಡ್ಬಿಡ್ಲಿ, ಈ ದೇಶದ ಸೈನಿಕರನ್ನು ಕಾಪಾಡ್ಕೊಳ್ಳುವಂತಿಲ್ಲ ನಾವು. ಅವರ ಮಾನ ಹಾನಿ ಆಗ್ತಿದ್ರು ಕಣ್ಮುಚ್ಚಿ ಕೂತ್ಕೋಬೇಕು, ಪ್ರಶ್ನೆ ಮಾಡಂಗೇ ಇಲ್ಲ. ಇವ್ರಿಗೆ ಕಣ್ಮುಚ್ಚಿ ಕೂತ್ಕೋಬೇಕು. ಬೇರೆ ಇವರಿಗೆ ಅವಕಾಶಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಗೃಹ ಮಂತ್ರಿಗಳು ಹೇಳ್ತಾರೆ, ಹೌದು, ಈ ಸಮರ್ಥಿಸಿಕೊಳ್ಳೋ ರೀತಿಯಲ್ಲೇ ಮಾತಾಡ್ತಾರೆ. ಆಗಿರೋ ಘಟನೆಯನ್ನು ಬಿಟ್ಟು ಅದಾದ ಮೇಲೆ ನಡೆದಿರೋ ಘಟನೆ ಬಗ್ಗೆ ಮಾತ್ರ ಇವರು ಫೋಕಸ್ ಮಾಡಿ ಮಾತಾಡ್ತಾರಲ್ಲ. ಎಂಥ ಬಾಲಬಡ್ಕ ಸರ್ಕಾರ ಇದು. ಹೌದು. ತುಂಬ ದೊಡ್ಡ ಮಟ್ಟದ ದುಸ್ಥಿತಿಲಿದ್ದಾರೆ. ಹೌದು. ಈ ವ್ಯವಸ್ಥೆ ಅಡಿ ಇವರೆಲ್ಲ ಈ ಸಮುದಾಯದವರು ಇವ್ರು ಏನು ಮಾಡ್ತಾ ಇದ್ದಾರೋ, ಇವ್ರ ಒಳಗಡೆ ಏನು ನಡೀತಾ ಇದೆಯೋ, ಇಂಥ ಕಾರ್ಯಕ್ರಮಗಳು ಯಾಕೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನಡೆಯಲ್ಲ? ಅಲ್ಲಿ ಯಾಕೆ ಅವರು ಆಯೋಜನೆ ಮಾಡೋದಕ್ಕೆ ಅವಕಾಶಗಳು ಕೊಡೋದಿಲ್ಲ? ಅದು ಯಾಕೆ ಅವ್ರಿಗೆ ಮಾತ್ರ ದೇಶದ ಪ್ರೇಮ ಬರುತ್ತೆ? ದೇಶ ವಿರೋಧಿ ಚಟುವಟಿಕೆ ಮಾಡೋ ನಿಟ್ಟಲ್ಲಿ ಅವ್ರನ್ನ ಯಾಕೆ ಕಡಿವಾಣದಲ್ಲಿಡ್ತಾರೆ? ನಿಮಗೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯನೋ ಅಥವಾ ನಿಮಗೆ ಸಂಬಂಧಪಟ್ಟ ವ್ಯಕ್ತಿಗಳಿಂದನೋ ಈ ರೀತಿ ಕೃತ್ಯ ಆಗಾಗ ಆಗತ್ತಲ್ಲ, ಯಾಕೆ? ಈ ಬಗ್ಗೆ ಬೇರೆ ಸಮುದಾಯದವ್ರು ಮಾತಾಡೋದಕ್ಕಿಂತ ನಿಮ್ಮ ಸಮುದಾಯದವರೇ ಮಾತಾಡಬೇಕು. ಹೌದು.
ನಿಮ್ಮ ಸಮುದಾಯದ ಶಕ್ತಿ ಕೇಂದ್ರಗಳಲ್ಲಿ ಹುಡುಗರನ್ನ ನೀವೇನು ಬೆಳೆಸ್ತೀರಿ ಅಲ್ಲಿ ಸರಿಯಾದ ದಾರಿಯಲ್ಲಿ ಅವ್ರನ್ನ ತಗೊಂಬರ್ಬೇಕು. ಎಸ್. ದೇಶದ ಭದ್ರತೆ ಅಲ್ಲಿರುತ್ತೆ. ದೇಶದ ಪ್ರೇಮವನ್ನು ಹುಡುಗರಿಗೆ ಬೆಳೆಯೋ ಹಾದಿಯಲ್ಲಿ ನೀವು ತಂದರೆ, ಈಗ ಬೇರೆ ವಿಶ್ವವಿದ್ಯಾಲಯಗಳು ಬೇರೆ ಸಮುದಾಯದ ಸಂಬಂಧಪಟ್ಟಂಗೆ ಮಂದಿರಗಳಲ್ಲಿ ನಡೆಯುತ್ತಲ್ಲ ದೇಶ ಪ್ರೇಮದ ವಿಚಾರದಲ್ಲಿ, ದೇಶ ಅಂತ ಬಂದರೆ ದೇವ್ರನ್ನ ತೊರೆದು ನಿಂತ್ಕೊಳ್ಳುವಂಥ ದೇಶಭಕ್ತರು ನಮ್ಮಲ್ಲಿದ್ದಾರೆ. ಆದರೆ ಇದು ದೇಶದ ಸೈನಿಕರನ್ನು ದೇವರಾಗಿ ನೋಡುವಂಥ ನಾವು ಈ ಕಾಲಘಟ್ಟದಲ್ಲಿ, ಯಾಕಂದರೆ ಇವತ್ತೇನು ನಾವು ಸುಸ್ಥಿರವಾಗಿ ನಿಂತ್ಕೊಂಡಿದ್ದೀವಿ, ಈ ಸುವ್ಯವಸ್ಥೆಯಡಿ ನಾವಿದ್ದೀವಿ, ಮೂಲ ಕಾರಣ ನಾವು ಸೈನಿಕರಿಗೆ ಕೊಡ್ತೀವಿ. ಹೌದು. ಅಂಥವರಿಗೆ ಅಪಮಾನ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ನೀವು ಬೇರೆ ಸಮರ್ಥಿಸ್ಕೊಂಡು ಮಾತಾಡ್ತೀರಿ, ಅದ್ರ ಬಗ್ಗೆ ಮಾತಾಡೋದಕ್ಕೂ ನಿಮಗೆ ಬಾಯಿ ಬರ್ತಿಲ್ಲ ಅಂತಂದರೆ ಯಾರಿಗೆ ಕೇಳಬೇಕು? ಈ ವ್ಯವಸ್ಥೆ ಎಲ್ಲಿದೆ?